ರಿಯಲಿ ವಾಂಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಪಾಪು ಬರ್ಡೇಗೆ ಐ ಶಾಪ್ ದ ಲಾಟ್ ಅಂಡ್ ಹೊರಗಡೆ ಹೋದಾಗ ಡ್ಯೂಟಿ ಫ್ರೀ ಇಂದಾನು ಒಂದಷ್ಟು ತಗೊಂಡ್ ಬಂದೆ, ಅನ್ಬಾಕ್ಸ್ ಮಾಡಿ ತೋರಿಸಿ ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಗುಡ್ ಟೈಮ್ ಟು ಶೋ ಇಟ್ ಟು ಯು. ನನಗೋಸ್ಕರ ನಾನ್ ಗಿಫ್ಟ್ ತಗೊಂಡಿದ್ದು ಐ ವಾಸ್ ರೀಬಾರ್ನ್ ಅಂತ. ನಾನು ಮತ್ತೆ ತಾಯಿಯಾಗಿ ಜನ್ಮ ಪಡ್ಕೊಂಡೆ. ಸೇಮ್ ಡೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ತಂದಿದ್ದು. ನಿಮ್ಗೆಲ್ಲ ಅನ್ಸ್ಬೋದು ಯಾಕೆ ಈ ಚಿಕ್ಕ ಮಗು 2 ವರ್ಷದ ಮಗು ಏನ್ ಅರ್ಥ ಆಗುತ್ತೆ ವೈ ಬ್ಯಾಗ್ ಅಂತ, ಅಂಡ್ ವೈ ಸ್ಪೆಸಿಫಿಕಲಿ ಕೋಚ್ ಬ್ಯಾಗ್ ಅಂತ. ಫೇವ್ರೆಟ್ ಪರ್ಫ್ಯೂಮ್ ಯಾವ್ದಾದ್ರು ತಗೋಬೇಕು ಅಂದ್ರೆ ದಿಸ್ ಒನ್. ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಟ್ಸ್ ಬೀನ್ ಸೋ ಲಾಂಗ್, ತಿಂಗಳಾನ್ಗಟ್ಲೆ ಆಗೋಗಿದೆ ನಾನು ಹಿಂಗೊಂದು ಸಿಟ್ ಡೌನ್ ವಿಡಿಯೋ ಮಾಡಿ. ನಾನು ಪಾಪು ಬರ್ಡೇಗೆ ಐ ಶಾಪ್ ದ ಲಾಟ್ ಅಂಡ್ ಹೊರಗಡೆ ಹೋದಾಗ ಡ್ಯೂಟಿ ಫ್ರೀ ಇಂದಾನು ಒಂದಷ್ಟು ತಗೊಂಡ್ ಬಂದೆ. ತುಂಬಾ ಅಲ್ದಿದ್ರು, ಒಂದ್ ಸ್ವಲ್ಪ ತಗೊಂಡ್ ಬಂದಿದ್ದೀನಿ. ಸೊ ನೀವೆಲ್ಲ ಕೇಳ್ತಾ ಇದ್ರಿ ಅರ್ಪಿತಾ ಏನಿದೆ ಅದರಲ್ಲಿ, ಅನ್ಬಾಕ್ಸ್ ಮಾಡಿ ತೋರಿಸಿ ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಗುಡ್ ಟೈಮ್ ಟು ಶೋ ಇಟ್ ಟು ಯು. ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಗ್ರಂಥ ಬರ್ಡೇಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಾ, ಅವಳ ಫೋಟೋಸ್ಗೆ, ವಿಡಿಯೋಸ್ಗೆ, ಆ್ಯಂಡ್ ಎಷ್ಟು ಮೆಸೇಜಸ್ ಆ್ಯಂಡ್ ನೀವುಗಳೆಲ್ಲ ಸ್ಟೋರಿ ಹಾಕೊತಾ ಇದ್ರಿ ಅವಳ ಬರ್ಡೇಗೆ. ಇಟ್ ವಾಸ್ ವೆರಿ 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 ಓವರ್ವೆಲ್ಮಿಂಗ್. ಐ ಆಮ್ ಫಾರ್ ಎವರ್ ಥ್ಯಾಂಕ್ಫುಲ್. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಅನ್ಬಾಕ್ಸ್ ಮಾಡೋಣ ಒಂದೊಂದೇ. ಸೊ ಫಸ್ಟ್ಲಿ ದಿಸ್ ಒನ್. ಇದನ್ನ ನಾನು ಗ್ರಂಥ ಬರ್ಡೇಗೆ ನನಗೋಸ್ಕರ ನಾನು ಗಿಫ್ಟ್ ತಗೊಂಡಿದ್ದು. ಯಾಕೆ ಅಂತ ಅಂದರೆ ಐ ಆಲ್ವೇಸ್ ಫೀಲ್ ಪ್ರತಿ ಒಂದು ತಾಯಿನೂ ಶಿ ಡಿಸರ್ವ್ಸ್ ಸೋ ಮಚ್ ಮೋರ್. ಆ್ಯಂಡ್ ಸ್ಪೆಷಲಿ ನನಗೆ ಯಾವಾಗಲೂ ಅನಿಸುತ್ತೆ ನನ್ನ ಮಗಳು ಬರ್ಡೇ ದಿನ ಐ ವಾಸ್ ರೀಬಾರ್ನ್ ಅಂತ. ನಾನು ಮತ್ತೆ ತಾಯಿಯಾಗಿ ಜನ್ಮ ಪಡ್ಕೊಂಡೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನೊಳಗಿರೋ ಆ ತಾಯಿಗೆ. ಬಿಕಾಸ್ ಐ ಡೋಂಟ್ ನೋ ಇದು ಹೆಂಗೆ ಅನ್ಸುತ್ತೆ ಅಂತ, ಬಟ್ ಪ್ರತಿ ಒಂದು ತಾಯಿನೂ ಅಷ್ಟೇ, ನಾನು ಒಬ್ಬಳೇ ಅಲ್ಲ, ನಾವೆಲ್ಲರೂ ವಿ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಅ ಲಾಟ್, ವಿ ವುಡ್ ಹ್ಯಾವ್ ಗಾನ್ ಥ್ರೂ ಅ ಲಾಟ್. ಸೊ ಅದಕ್ಕೋಸ್ಕರ ನನಗೋಸ್ಕರ ಅಂತ ನಾನು ಇದನ್ನು ತಗೊಂಡಿದ್ದು. ಓಪನ್ ಮಾಡೋಣ. ಸೊ ಆ್ಯಕ್ಚುಲಿ ನನಗೆ ಒಂದು ಟೋಟ್ ಬ್ಯಾಗ್ ಬೇಕಾಗಿತ್ತು. ಆಲ್ರೆಡಿ ಒಂದಿತ್ತು ನನ್ನ ಹತ್ರ, ಎಲ್ವಿದೆ, ಬಟ್ ಅದು ಎಲ್ಲ ಕಡೆ ತೊಗೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಈಸಿ ಬ್ರೀಸಿ ಆಗಿರೋದು ತೊಗೊಂಡು ಹೋಗಬೇಕು ಅಂತ. ಆ್ಯಂಡ್ ದೊಡ್ಡದೇ ಯಾಕೆ ಬೇಕು ಅಂತ ಅಂದರೆ ನನ್ನ ಮಗಳು ಐಟಮ್ಸ್ ಎಲ್ಲ ತುಂಬಿಕೊಂಡು, ನನ್ನ ಐಟಮ್ಸು ಎಲ್ಲ ತುಂಬ್ಕೊಂಡು ಹೋಗೋಕ್ಕೆ ಇಷ್ಟದಾದರೂ ಬ್ಯಾಗ್ ಬೇಕೇ ಬೇಕು. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಆ್ಯಕ್ಚುಲಿ ನಾನು ಇದರಲ್ಲೇ ಇನ್ನೊಂದು ಕಲರ್, ಇದನ್ನೇ ತೊಗೊಬೇಕು ಅಂತ ಹೋಗಿದ್ದೆ ಆಯ್ತಾ. ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟು ಇನ್ನೊಂದು ಕಲರ್ ನೋಡಿ ಅದನ್ನು ತಂದುಬಿಟ್ಟೆ. ದ್ಯಾಟ್ ವಾಸ್ ವೈಟ್ ಆ್ಯಂಡ್ ಲೈಟ್ ಪಿಂಕ್, ಫೋಟೋ ಹಾಕಿರ್ತೀನಿ ನೋಡಿ. ಅದನ್ನು ತೊಗೊಂಡು ಬಂದು ಅನ್ಬಾಕ್ಸಿಂಗ್ ವಿಡಿಯೋನೂ ಮಾಡಿಬಿಟ್ಟೆ ಇನ್ಸ್ಟಾಗ್ರಾಮ್ಗೆ. ಮಾಡಾದ್ಮೇಲೆ ನನಗನ್ನಿಸ್ತು ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ. ಐ ವಾಂಟ್ ಎ ಡಾರ್ಕರ್ ಶೇಡ್, ಬಿಕಾಸ್ ಮಗುನ ಇಟ್ಕೊಂಡು ವೈಟ್ ಕಲರ್ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ, ಲೈಟ್ ಕಲರ್ ಅಂದ್ಬಿಟ್ಟು ಸರಿ ಅಂತ. ಆ್ಯಂಡ್ ನನ್ನ ಹತ್ರ MK ಬ್ಯಾಗ್ನು ಸೇಮ್ ಶೇಡ್ ಇದೆ, ಸೇಮ್ ಕಲರ್ ಕಾಂಬಿನೇಷನ್. ಸೊ ಒಂದೇ ಥರ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಅವತ್ತಿನ ದಿನನೇ ಕಾಲ್ ಮಾಡಿ ಅವ್ರಿಗೆ ನನಗೆ ಎಕ್ಸ್ಚೇಂಜ್ ಬೇಕು ಅಂತ ಹೇಳಿ 7:45ಗೆ ಧನು ಇಲ್ಲಿಂದ ಹೊರಟು 8:30 ಅಷ್ಟೊತ್ತಿಗೆ, ಬಿಕಾಸ್ 9 o'clock ಕ್ಲೋಸ್ ಆಗುತ್ತೆ ಅಂದರು. ಸೊ ಆನ್ ದ ಸೇಮ್ ಡೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ತಂದಿದ್ದು. ಸೊ ದಿಸ್ ಇಸ್ ಹೌ ದ ಬ್ಯಾಗ್ ಲುಕ್ಸ್. ಐ ಥಿಂಕ್ ಇದನ್ನೆಲ್ಲ ನೀವು ನನ್ನ ಮಾಲ್ಡೀವ್ಸ್ ವ್ಲಾಗಲ್ಲಿ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಸೊ ಒಳಗಡೆ ಹಿಂಗಿರುತ್ತೆ ಆ್ಯಂಡ್ ಹೊರಗಡೆ ಹಿಂಗಿದೆ. ಆ್ಯಂಡ್ ಇದ್ರೊಳಗಡೆ ಕೂಡ ಒಂದು ಇದು ಕೊಟ್ಟಿದ್ದಾರೆ, ಪರ್ಸು. ಸೊ ಇದನ್ನು ತೆಗಿಬೋದು, ಬೇಕಾದರೆ ತೆಗೆದು ಇದನ್ನೇ ಸಪ್ರೇಟಾಗಾದರೂ ಯೂಸ್ ಮಾಡ್ಕೋಬೋದು ಹೀಗೆ. ಸೊ ಇದನ್ನೇ ಸಪ್ರೇಟಾಗಿ ಕೂಡ ಎಲ್ಲಾದರೂ ಹೋಗುವಾಗ ತೊಗೊಂಡು ಹೋಗ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಕಾರ್ಡ್ಸು, ಕ್ಯಾಶ್ ಎಲ್ಲ ಇಟ್ಟಿದ್ದೀನಿ. ಸೊ ದಿಸ್ ಇಸ್ ದಿ ಒನ್ ನಾನು ಗಿಫ್ಟ್ ತೊಗೊಂಡಿದ್ದು. ಹೆಂಗಿದೆ ಎಲ್ಲನೂ ರೇಟ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನ ನಮ್ಮ ಪುಟಾಣಿಗೆ ಅಂತ ತಗೊಂಡಿದ್ದು. ಆಬ್ವಿಯಸ್ಲಿ ಇಟ್ ಇಸ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ. ನಾನು ಆಬ್ವಿಯಸ್ಲಿ ಯೂಸ್ ಮಾಡ್ತೀನಿ, ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತಲೂ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಐ ವಾಂಟ್ ದಿಸ್ ಟು ಪ್ರಿಸರ್ವ್ ಫಾರ್ ಹರ್.
ನಿಮ್ಗೆಲ್ಲ ಅನ್ಸ್ಬೋದು ಯಾಕೆ ಈ ಚಿಕ್ಕ ಮಗು 2 ವರ್ಷದ ಮಗುಗೆ ಏನ್ ಅರ್ಥ ಆಗುತ್ತೆ ವೈ ಬ್ಯಾಗ್ ಅಂತ, ಅಂಡ್ ವೈ ಸ್ಪೆಸಿಫಿಕಲಿ ಕೋಚ್ ಬ್ಯಾಗ್ ಅಂತ. ನನ್ನ ಮಗಳಿಗೆ ಬ್ಯಾಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ, ಬಿಕಾಸ್ ನನ್ನ ಬ್ಯಾಗ್ಸ್ ಎಲ್ಲ ಒಂದ್ ಕಡೆ ನಮ್ಮ ಮನೇಲಿ ಅರೇಂಜ್ ಮಾಡಿಟ್ಟಿದ್ದೀನಲ್ಲ, ಯಾವಾಗ್ಲೂ ಹೋಗಿ ಹೋಗಿ ನನ್ನ ಬ್ಯಾಗ್ ಎತ್ಕೊಂಡ್ಬಂದು ಆಟ ಆಡ್ತಾಳೆ. ಅವಳ ಹತ್ರ ಎಷ್ಟೇ ಗೊಂಬೆ ಇದ್ರು ಅವಳು ನನ್ನ ಬ್ಯಾಗ್ ಎತ್ಕೊಂಡೆ ಆಟ ಆಡೋದು. ಅಂಡ್ ನಂದು ಒಬ್ಳದೇ ಅಲ್ಲ, ಯಾರೇ ನಮ್ಮ ಮನೆಗೆ ಬಂದ್ರು ಬ್ಯಾಗ್ ಹಾಕೊಂಡ್ಬಂದ್ರೆ ಈ ತರ ಸೈಡ್ ಬ್ಯಾಗ್ಸ್ ಎಲ್ಲ ಹಾಕೊಂಡ್ ಬಂದ್ರೆ ಅದನ್ನ ಎತ್ಕೊಂಡು ಹಾಕೊಂಡು ಓಡಾಡ್ತಾ ಇರ್ತಾಳೆ. ಐ ಥಿಂಕ್ ನಮ್ಮ ಮನೆಗೆ ಬಂದಿರೋರ್ಗೆಲ್ಲ ಗೊತ್ತಿರುತ್ತೆ ಅವಳಿಗೆ ಎಷ್ಟು ಬ್ಯಾಗ್ ಇಷ್ಟ ಅಂತ. ಅಂಡ್ ಸ್ಪೆಷಲಿ ನಂದು ಒಂದು ಕೋಚ್ ಬ್ಯಾಗ್ ಇದೆ ಬ್ರೌನ್ ಕಲರ್, ಸೊ ಅದನ್ನಂತೂ ಅವಳು ಚಿಕ್ಕಾಬಿಟ್ಟೆ ಇಷ್ಟಪಡ್ತಾಳೆ. ಎಲ್ಲಾ ಕಡೆ ಎಳ್ಕೊಂಡು ಓಡಾಡ್ತಾ ಇರ್ತಾಳೆ. ಪ್ರಾಬಬ್ಲಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲೂ ನೀವು ನೋಡಿರ್ತೀರಾ. ಸೊ ನಾನು ಎಷ್ಟೇ ಅದನ್ನ ಕಿತ್ತಿಟ್ಟು ಬೇರೆ ಯಾವ್ದಾದ್ರು ಕಡಿಮೆದು ಬ್ಯಾಗ್ ಕೊಟ್ರು ಅವಳು ಇಲ್ಲ ಅದೇ ಬೇಕು ಅಂತ ಹೋಗ್ತಾ ಇರ್ತಾಳೆ. ಸೊ ಅದಕ್ಕೆ ಕೋಚ್ ಅಲ್ಲಿ ಆ ಪುಟಾಣಿದ್ ಒಂದು ಬ್ಯಾಗ್ ಚಾಮ್ ತರ ಬಂದಿತ್ತಲ್ವಾ, ನಾನು ಅದನ್ನ ಕೊಡಿಸ್ಬೇಕು ಸೊ ದಟ್ ಇಟ್ ವಿಲ್ ಬಿ ವೆರಿ ಕ್ಯೂಟ್. ಅವಳು ಇವಾಗ ಪಾಪುಲು ಯೂಸ್ ಮಾಡ್ಬೋದು, ಪುಟ್ಟದಾಗಿದೆ. ಅಂಡ್ ದೊಡ್ಡವಳಾದ್ಮೇಲೆ ಅವಳು ಚಾಮ್ ತರ ಯೂಸ್ ಮಾಡ್ಬೋದು ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಆ ಬ್ಯಾಗ್ ಇರ್ಲಿಲ್ಲ, ನಾನು ಬೇಕಾಗಿದ್ದ ಬ್ಯಾಗು. ಸೊ ಸರಿ ಏನಾದ್ರೂ ಬೇರೆ ತಗೊಳ್ಳೋಣ ಅಂತ ಒಂದ್ 2-3 ನೋಡಿದೆ. ಈ ಬ್ಯಾಗ್ ಆಕ್ಚುಲಿ ಸ್ಪೆಸಿಫಿಕ್ ಬ್ಯಾಗ್ ನಂದು ವಿಶ್ ಲಿಸ್ಟ್ ಅಲ್ಲಿ ಇತ್ತು. ನಾನು ಈ ಬ್ಯಾಗ್ ಬೇಕು ಅಂತ ಸೇಮ್ ಕಲರ್ ಹಿಡ್ದಿಟ್ಕೊಂಡಿದ್ದೆ, ಬಟ್ ನನಗೆ ಇನ್ನೊಂಚೂರು ನೆಕ್ಸ್ಟ್ ಸೈಜ್ ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಐ ಥಾಟ್ ಇನ್ ಫ್ಯೂಚರ್ ನಾನು ನೆಕ್ಸ್ಟ್ ಸೈಜ್ ಬ್ಯಾಗ್ ತಗೊಳ್ಳೋಣ, ಇವಾಗ ನಮ್ಮ ಪುಟ್ಟಿಗೆ ಸೇಮ್ ತಗೊಳ್ಳೋಣ ಅಂತ. ಅವಳಿಗೆ 2 ಬ್ಯಾಗ್ ನನ್ಗೆ ಯಾವ್ದು ಇಷ್ಟ ಆಯ್ತು ಬ್ರೌನ್ ಅಲ್ಲೇ ಹಿಡಿದ್ಬಿಟ್ಟು ಯಾವ್ದು ಬೇಕು ಅಂತ ಕೇಳಿದೆ. ಶಿ ಚೋಸ್ ದಿಸ್, ಸೊ ಐ ಗಾಟ್ ದಿಸ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಸಖತ್ ಪ್ರಿಟಿ ಆಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ಸ್. ಇದರಲ್ಲಿ ಬ್ಲ್ಯಾಕು ಇದೆ, ಬ್ರೌನು ಇದೆ, ಸಖತ್ತು ಮುದ್ದಾಗಿದೆ. ಸೊ ಇದನ್ನು ನಾನು ಹಾಕೋಬೋದು, ನನಗೂ ನೀಟಾಗಿ ಫೋನ್ ಎಲ್ಲ ಫಿಟ್ ಆಗುತ್ತೆ. ಸೊ ನಾನು ತೊಗೊಂಡು ಹೋಗ್ಬೋದು. ಇದನ್ನು ಹಿಂಗೆ ಸೈಡ್ ಬ್ಯಾಗ್ ಆದ್ರೂ ಹಾಕೋಬೋದು, ಅಥವಾ ಇದನ್ನು ತೆಗೆದ್ಬಿಟ್ಟು ಸ್ಲಿಂಗ್ ಬ್ಯಾಗ್ ಥರ ಆದರೂ ಹಾಕೋಬೋದು ಹಿಂಗೆ, ಅಥವಾ ಇದನ್ನ ತೆಗೆದ್ಬಿಟ್ಟು ಸುಮ್ಮನೆ ಕೈಯಲ್ಲಿ, ಇವಾಗ ಮದುವೆಗೆಲ್ಲ ಹೋಗ್ತಿದ್ದೀರಾ ಅಂದರೆ ಕೈಯಲ್ಲಾದರೂ ಕ್ಲಚ್ ಥರ ಇಟ್ಕೋಬೋದು. ಇದನ್ನು ತೆಗಿಬೇಕು, ಸೊ ಒಳಗಡೆ ಆದರೂ ಹಾಕ್ಬಿಟ್ಟು ಹಿಂಗೆ ಕ್ಲಚ್ ಥರ ಆದರೂ ಇಟ್ಕೋಬೋದು. ಸೊ 3 ways ಇದೆ. ಆ್ಯಂಡ್ ಇದನ್ನು ನನಗೆ ಅನಿಸ್ತಾ ಇರೋದು ನಾನು ಜಾಸ್ತಿ ಯೂಸ್ ಮಾಡಬಾರ್ದು. ಪ್ರಾಬಬ್ಲಿ 1 ಸತಿ 2 ಸತಿ ತುಂಬ ಬೇಕು ಅನಿಸ್ದಾಗ ಯೂಸ್ ಮಾಡ್ತೀನಿ, ಬಿಟ್ರೆ ಐ ವಾಂಟ್ ಟು ಕೀಪ್ ದಿಸ್ ಫಾರ್ ಹರ್. ಅವಳು ದೊಡ್ಡವಳಾದ್ಮೇಲೆ ತಗೊಳಮ್ಮ ನಿನಗೆ ಅಂತ ನಾನು ತಗೊಂಡಿರೋದು ಅಂತ. ಆಬ್ವಿಯಸ್ಲಿ ಅವಳು ಯೂಸ್ ಮಾಡ್ತಾಳಲ್ವ, ದೊಡ್ಡವಳಾದ್ಮೇಲೆ ಕಾಲೇಜ್ಗೆಲ್ಲ ಹೋದ್ಮೇಲೆ ಬೇಕಾಗುತ್ತೆ ಬ್ಯಾಗ್ಸು. ಸೊ ಅವಳಿಗೆ ಅಂತ ಇದು. ನಂಗೆ ಗೊತ್ತಿಲ್ಲ ಎಷ್ಟು ಜನ ರಿಲೇಟ್ ಆಗ್ತೀರಾ ಅಂತ, ಬಟ್ ದ್ಯಾಟ್ ಇಸ್ ಸಮಥಿಂಗ್ ಐ ವಾಂಟೆಡ್ ಟು ಡೂ. ಆ್ಯಂಡ್ ಬರ್ತ್ಡೇ ವ್ಲಾಗಲ್ಲೂ ನೀವು ನೋಡಿದ್ರೆ ಅವಳು ತುಂಬ ಸತಿ ಅಮ್ಮ ಬ್ಯಾಗು 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 ಅಂತ ಕೇಳ್ತಾನೆ ಇದ್ಲು. ಸೊ ಅದಕ್ಕಾಗಿ ಇದನ್ನ ತಗೊಂಡಿದ್ದು. ಅಂಡ್ ಈ ಐಡಿಯಾ ಆ ಪುಟಾಣಿ ಬ್ಯಾಗ್ ಬಂದಾಗಿಂದನೂ ನನ್ನ ಮನೇಲಿ ಹೇಳ್ತಾನೆ ಇದ್ದೆ ಪಾಪುಗಿದ್ ಕೊಡ್ಸ್ಬೇಕಂತ. ಪ್ರಾಬಬ್ಲಿ ಅದು ಕೊಡ್ಸಕ್ಕಾಗಿಲ್ಲ, ಇದು ಸಿಕ್ತು. ಮೇ ಬಿ ಅದು ಮಾಲ್ ಆಫ್ ಏಷ್ಯಾಲ್ ಇದೆಯಂತೆ. ನಾವು UB ಸಿಟಿಗೆ ಹೋಗಿದ್ದು. ಮಾಲ್ ಆಫ್ ಏಷ್ಯಾ ಕಡೆ ಏನಾದರೂ ಹೋದಾಗ ಅದಿದ್ರೆ ಐ ವಿಲ್ ಡೆಫಿನೆಟ್ಲಿ ಗೆಟ್ ದಟ್ ಫಾರ್ ಹರ್. ಸೊ ಇದು ಬ್ಯಾಗ್ಸ್. ಇದ್ರ ಜೊತೆ ಐ ಥಿಂಕ್ ನೀವು ಆಲ್ರೆಡಿ ನೋಡಿದ್ದೀರಾ, ನಾನು ಒಂದು ಡ್ರೋನ್ ಕೂಡ ತಗೊಂಡೆ. ಬಿಕಾಸ್ ಏನಾದರೂ ಇನ್ವೆಸ್ಟ್ ಮಾಡಬೇಕು, ನಂದು ಕಾಂಟೆಂಟ್ ಕ್ರಿಯೇಷನ್ನ ಇನ್ನೊಂಚೂರು ಬೆಟರ್ ಮಾಡ್ಕೋಬೇಕು ಅಂತ ಅಂದಾಗ ನನ್ನ ಕಸಿನ್ ನನಗೆ ಅದನ್ನು ಹೇಳಿದ್ದು. ಅವನ ಹತ್ರ ಡ್ರೋನ್ ಇದೆ ಆ್ಯಂಡ್ ಹೀ ಕ್ಲಿಕ್ಸ್ ಬ್ಯೂಟಿಫುಲ್ ಡ್ರೋನ್ ಪಿಕ್ಚರ್ಸ್. ಸೊ ಅವ್ನ ವಿಡಿಯೋಸ್ ಹಾಕಿದಾಗೆಲ್ಲ ನನ್ನ ಹಾರ್ಟು ಏನಾದರೂ ರಿಯಾಕ್ಷನ್ ಕಳಿಸುವಾಗ ಅವ್ನು ಹೇಳ್ತಾ ಇದ್ದ, ದಿಸ್ ಇಸ್ ದಿ ಐಫೋನ್ ಆಫ್ ಕ್ಯಾಮ್ರಾಸ್, ನೀನು ತಗೋಬೇಕಪ್ಪು, ನೀನು ಟ್ರಾವೆಲ್ ಬೇರೆ ಮಾಡ್ತಾ ಇರ್ತೀಯಾ, ತುಂಬ ಚೆನ್ನಾಗಿದೆ ಅಂತ. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಎನಿವೇಸ್ ಮಾಲ್ಡೀವ್ಸ್ಗೆ ಹೋಗೋಣ ಅಂತ ಪ್ಲಾನ್ ಆಯ್ತಲ್ಲ, ಸೊ ತಗೊಳ್ಳೋಣ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದು. ಅದಿವಾಗ ನನ್ನ ಹತ್ರ ಇಲ್ಲ ತೋರ್ಸಕ್ಕೆ, ಯಾಕಂದ್ರೆ ಧನು ತಗೊಂಡು ಹೋಗಿದ್ದಾನೆ ಬೇಕು ಅಂತ. ಸೊ ಹಾಗಾಗಿ ಅದು ಅನ್ಬಾಕ್ಸ್ ಮಾಡಿಸಿಲ್ಲ. ಬಟ್ ಐ ಥಿಂಕ್ ನಂದು ಪಾಪು ಬರ್ತ್ಡೇ ವ್ಲಾಗಲ್ಲಿ ಯು ವುಡ್ ಹ್ಯಾವ್ ಸೀನ್ ದಟ್ ಕಂಪ್ಲೀಟ್ಲಿ. ಅದು ಬಿಟ್ಟು ನೆಕ್ಸ್ಟ್ ನಾವು ಮಾಲ್ಡೀವ್ಸ್ ಹೋದಾಗ ಡ್ಯೂಟಿ ಫ್ರೀಯಲ್ಲಿ ಒಂದಷ್ಟು ಪರ್ಚೇಸ್ ಮಾಡಿದೆ. ದೀಸ್ ಆರ್ ಕಂಪ್ಲೀಟ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಆಯ್ತಾ. ಸೊ ಫಸ್ಟ್ ನಾನು ತಗೊಂಡಿದ್ದು ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲಿಗೆ ಹೋಗುವಾಗ ಒಂದು ಲಿಪ್ ಗ್ಲಾಸ್ ಬೇಕಾಗಿತ್ತು. ವೈ ಲಿಪ್ ಗ್ಲಾಸ್ ಅಂದರೆ ನನ್ನ ಮಗಳು ನಂದು ಎಲ್ಲ ಲಿಪ್ ಗ್ಲಾಸ್ ಹಾಳು ಮಾಡ್ಬಿಟ್ಟಿದ್ಲು. ಒಂದು ಖಾಲಿ ಆಗೋಗಿತ್ತು ನಂದು, ಇನ್ನೊಂದು ಹುದಾ ಬ್ಯೂಟಿ ಲಿಪ್ ಗ್ಲಾಸ್ ಒಳಗಡೆ ಮಣ್ಣು ತುಂಬಿಟ್ಬಿಟ್ಟಿದ್ಲು. ಸೊ ನನಗೊಂದು ಲಿಪ್ ಗ್ಲಾಸ್ ಬೇಕೇ ಬೇಕು ಅಲ್ಲಿ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ. ಇದು ಒಂದೇ ಲಿಪ್ ಗ್ಲಾಸ್ ಅವೈಲಬಲ್ ಇದ್ದಿದ್ದು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಸೊ ಇದು ಒಂದನ್ನು ತಗೊಂಡೆ, ಕೈಲಿ ಕಾಸ್ಮೆಟಿಕ್ಸ್ದು. ಇದು ಇಟ್ ಈಸ್ ಪಿಂಕ್ ಶೇಡ್ ಇದೆ. ಸೊ ಇದನ್ನ ತಗೊಂಡೆ.
ಆ್ಯಂಡ್ ನೆಕ್ಸ್ಟು ಗೂಚಿ ಫ್ಲೋರಾ 2 ಪರ್ಫ್ಯೂಮ್ ತೊಗೊಂಡು ಬಂದಿದ್ದೆ. ಒಂದು ಪಿಂಕು, ಇನ್ನೊಂದು ಆರ್ಚಿಡ್ ಯೆಲ್ಲೋ ಕಲರು. ಅದು ಹೊಸದಾಗಿ ಬಂದಿರೋದಂತೆ, ಅವತ್ತೇ ಲಾಂಚ್ ಆಗಿದ್ದು ಅಂತ ಹೇಳಿದ್ರು. ಸೊ ಇದೆರಡು ನನಗೋಸ್ಕರ ಅಲ್ಲ, ನನ್ನ ಫ್ರೆಂಡ್ಸ್ಗೋಸ್ಕರ. ಸೊ ಒಂದು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ಇದು ನಾಳೆ ಕೊಡಬೇಕು. ಆ್ಯಂಡ್ ಈ ಥರ ಸೇಮ್ ನನ್ನ ಹತ್ರ ಆಲ್ರೆಡಿ ಇದೆ. ಬಟ್ ದಟ್ ಯೆಲ್ಲೋ ಒನ್ ನಾನು ಏನು ಹೇಳಿದೆ ಅದು ಸಕ್ಕದಾಗಿದೆ. ಯಾರಾದರೂ ತೊಗೊಳೋದಿದ್ರೆ ಇದು ಚೆನ್ನಾಗಿದೆ, ಅದು ಸಕ್ಕದಾಗಿದೆ. ಸೊ ನೆಕ್ಸ್ಟ್ ನಾನು ಅದ್ರ ಮೇಲೆ ಕಣ್ಣು ಹಾಕಿದ್ದೀನಿ, ತಗೋಬೇಕು. ಆ್ಯಕ್ಚುಲಿ ಅಭಿ ಹೇಳ್ದ ತೊಗೊಂಬಿಡು, ಚೆನ್ನಾಗಿದೆ ನಿಂಗೂ ಒಂದು ಅಂತ. ಲೈಕ್ ನನ್ನ ಹತ್ರ ಆಲ್ರೆಡಿ ಗೂಚಿ ಇದೆ, ಸೊ ಬೇಡ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೇರೆ 2 ತೊಗೊಂಡೆ. ಇದು ಅಭಿ ನನಗೆ ಫೋರ್ಸ್ ಮಾಡಿ ಕೊಡಿಸಿದ್ದು. ಹಾನೆಸ್ಟ್ಲಿ ನಂಗೇನು ತುಂಬ ಇಷ್ಟ ಆಗಲಿಲ್ಲ ಇಲ್ಲಿ ಬಂದು ಸ್ಮೆಲ್ ಮಾಡಿದ್ಮೇಲೆ. ಬಟ್ ಇಟ್ ಈಸ್ ಗುಡ್, ನಾಟ್ ಬ್ಯಾಡ್ ಅಟ್ ಆಲ್. ಬಟ್ ತುಂಬ ಏನು ಇಷ್ಟ ಆಗಲಿಲ್ಲ. ಇದು ಅಲ್ಲಿ ಮಾಲ್ಡೀವ್ಸ್ ಏರ್ಪೋರ್ಟಲ್ಲಿ ತೊಗೊಂಡಿದ್ದು. ಇದು ಶೆನೇಲ್, ಕೋಕೋ ಶೆನೇಲ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಕೋಕೋ ಶೆನೇಲ್. ಅದಕ್ಕೆ 50 ml ತೊಗೊಂಡೆ, ದೊಡ್ಡದು ತೊಗೊಂಡ್ಲಿಲ್ಲ. ಆಮೇಲೆ ಯಾಕೆ ಬೇಕು ಅಂತ ಅವನು ಶೆನೇಲ್ ನಂಬರ್ 5 ಚೆನ್ನಾಗಿದೆ ನೋಡು ಅಂತ. ಹೀಸ್ ಟೂ ಮಚ್ ಇಂಟು ಪರ್ಫ್ಯೂಮ್ಸ್ ಅಲ್ವಾ. ಬಟ್ ಅಲ್ಲಿ ಇರಲಿಲ್ಲ, ಚಿಕ್ಕದು, ತುಂಬ ದೊಡ್ಡದಿತ್ತು. ಅದನ್ನೇ ತೊಗೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಸರಿ ಐ ವಿಲ್ ಟ್ರೈ ದಿಸ್ ಅಂತ ಇದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮೈ ಫೇವ್ರೆಟ್ ಪರ್ಫ್ಯೂಮ್. ನಂಗೆ ಇವಾಗ ಇರೋದ್ರಲ್ಲೆಲ್ಲಾನು ದಿಸ್ ಹ್ಯಾಸ್ ಟು ಬಿ ಮೈ ಮೋಸ್ಟ್ ಫೇವ್ರೆಟ್. ಇದು ಗುಡ್ ಗರ್ಲ್ದು ಬ್ಲಷ್ ಅಂತ. ತುಂಬಾ ಕಲರ್ಸ್ ಇದೆ. ಇದು ಬಂದು ಬ್ಲಷ್ ಪಿಂಕ್ ಕಲರ್. ನೋಡಿ, ಫಸ್ಟ್ ಆಫ್ ಆಲ್ ದ ಪ್ಯಾಕೇಜಿಂಗ್ ಇಸ್ ಸೋ ಕ್ಯೂಟ್. ನಾನು ಬೇರೆಯವ್ರು ಯೂಸ್ ಮಾಡೋದು ನೋಡ್ತಿದ್ದೆ ತಗೋಬೇಕು ಅಂತ. ಬಟ್ ದಿಸ್ ಸ್ಪೆಸಿಫಿಕ್ ಒನ್ ಕಳೆದು ಹೋಗ್ತೀರಾ ಈ ಸ್ಮೆಲ್ ನೋಡಿದ್ರೆ. ನಾನು ಇನ್ನೂ ಒಂದ್ಸತಿನೂ ಹಾಕೊಂಡಿಲ್ಲ, ಸುಮ್ಮನೆ ಕೈ ಮೇಲೆ ಹಾಕೊಂಡಿದ್ದು. ಐ ಆಮ್ ಪ್ರಿಸರ್ವಿಂಗ್ ಇಟ್ ಫಾರ್ ಮೈ ಬರ್ತ್ಡೇ. ನನ್ನ ಬರ್ತ್ಡೇ ದಿನ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಬಟ್ ಸ್ಮೆಲ್ಸ್ ಡಿವೈನ್. ನೀವು ಒಂದು ಪರ್ಫ್ಯೂಮ್ ಯಾವುದಾದ್ರೂ ತೊಗೋಬೇಕು ಅಂದರೆ ದಿಸ್ ಒನ್. ನೀವೇನಾದರೂ ಈ ಸಾಫ್ಟ್ ಗರ್ಲ್ ಎನರ್ಜಿ ಬೇಕು, ಆ ಥರ ಸ್ಮೆಲ್ ಬೇಕು ಅಂದರೆ ದಿಸ್ ಇಸ್ ದಿ ಒನ್. ಸೊ ಅದು ತೊಗೊಂಡಿದ್ದಕ್ಕೆ ಈ ಬ್ಯಾಗ್ ಗಿಫ್ಟ್ ಕೊಟ್ಟರು. ನೋಡಿ ಏನು ಸಕ್ಕದಾಗಿದೆ ಅಲ್ವಾ, ಕ್ಯೂಟಾಗಿದೆ ಇದು. ಸೊ ಇದನ್ನು ಹಿಂಗೆ ಹಾಕ್ಕೊಂಡಿದ್ರೊಳಗೆ ಫೋನು ಏನಾದರೂ ಬೇಕಂದ್ರೆ ಇಟ್ಕೋಬೋದು. ಸೊ ಇದು ಗಿಫ್ಟ್ ಕೊಟ್ಟರು. ಬೈ ದ ವೇ ಇದು ಯಾರು ಕೊಟ್ಟರು ಅಲ್ಲಿ ಏರ್ಪೋರ್ಟಲ್ಲಿ, ಶಿ ಇಸ್ ಮೈ ಫಾಲೋವರ್ ಅಂತೆ. ಸೊ ಹಾಗೆ ಮಾತಾಡಿಸ್ಕೊಂಡು ಈ ಗಿಫ್ಟ್ ಕೊಟ್ಟರು. ಅದಾದಮೇಲೆ ದೀಸ್ 3 ಆರ್ ಮೇಕಪ್ ಪ್ರಾಡಕ್ಟ್ಸ್. ಒಂದು ಡಿಯೋರ್ ಫೌಂಡೇಶನ್. ಇದ್ರ ಬಗ್ಗೆ ತುಂಬಾ ರಿವ್ಯೂಸ್ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಇದನ್ನ ಫಾರ್ ಎವರ್ ಸ್ಕಿನ್ ಪರ್ಫೆಕ್ಟ್ ಅಂತ ಕರೀತಾರಂತೆ. ಇನ್ನೂ ಯೂಸ್ ಮಾಡಿಲ್ಲ ನಾನು. ಅಲ್ಲಿ ಸುಮ್ಮನೆ ಒಂಚೂರು ಹಾಕ್ಬಿಟ್ಟು ತೋರಿಸಿದ್ರು. ಸೊ ನೆಕ್ಸ್ಟು ಹಾಕ್ಕೊಂಡು ನೋಡ್ಬೇಕು ಹೆಂಗಿದೆ ಅಂತ. ಬಟ್ ಇದಕ್ಕೆ ರಿವ್ಯೂ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಡಿಯೋರ್ದೆ ಲಿಪ್ ಗ್ಲಾಸ್. ಇದ್ರ ಮೇಲಂತೂ ಸಿಕ್ಕಾಬಟ್ಟೆ ಕಣ್ಣಿಟ್ಟಿದ್ದೆ ನಾನು, ತಗೋಬೇಕಂತ. ಓದ್ಸತಿ ಮಾಲ್ಡೀವ್ಸ್ಗೆ ಹೋಗ್ಬೇಕಾದ್ರೆ ತಗೋಬೇಕು ಅನ್ಕೊಂಡೆ. ಬಟ್ ಐ ಥಿಂಕ್ ನೀವೆಲ್ಲ ನೋಡಿರ್ತೀರಾ, ಟೈಮ್ ಆಗೋಗಿತ್ತು ನಮಗೆ ಫ್ಲೈಟ್ಗೆ. ಸೊ ಓಡಬೇಕಾಗಿತ್ತು, ತೊಗೊಳಕ್ಕಾಗಲಿಲ್ಲ. ಬಟ್ ಈ ಸತಿ ಅದಕ್ಕೆ ಫಸ್ಟ್ ಇದನ್ನೇ ತೊಗೊಂಡಿದ್ದು. ದಿಸ್ ಇಸ್ ದೇರ್ ಲಿಪ್ ಗ್ಲಾಸ್. ಇದು ಹಾಕ್ಕೊಂಡ್ರೆ ಒಂಥರ ಆ ಟಿಂಗ್ಲಿಂಗ್ ಎಫೆಕ್ಟ್ ಇರುತ್ತೆ, ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಸೊ ಪ್ಲಂಪ್ ಮಾಡುತ್ತೆ ಲಿಪ್ಸ್ನ ಅಂತ ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರು ಹೇಳ್ತಾ ಇದ್ರು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಲಾಸ್ಟ್ಲಿ ಶೆನೇಲ್ದು ಲಿಪ್ಸ್ಟಿಕ್ ತೊಗೊಂಡೆ ಒಂದು. ದಿಸ್ ಇಸ್ ಮೈ ಆಬ್ಸಲ್ಯೂಟ್ ಫೇವ್ರೆಟ್. ಪ್ಯಾಕೇಜಿಂಗ್ ನೋಡಿ, ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ಸ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಆ್ಯಂಡ್ ಇಲ್ಲಿ ಮೇಲೆ ಹಿಂಗೆ ಅಮ್ಕಿದ್ರೆ ಹಿಂಗೆ ಓಪನ್ ಆಗುತ್ತೆ. ಆ್ಯಂಡ್ ಇವತ್ತು ಹಾಕ್ಕೊಂಡಿರೋದು ಇದೇ ಶೇಡು. ಶೆನೇಲ್ ಇದು 479 ಕ್ರಷ್ ಅಂತೆ ಶೇಡು. ಮತ್ತು ಇದು ಹಾಕಿ ಹಿಂಗೆ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ನಾನು ಶೇಡೇ ನೋಡಿಲ್ಲ, ಸುಮ್ಮನೆ ಎತ್ಕೊಂಬಂದ್ಬಿಟ್ಟೆ, ಕೈ ಮೇಲೆ ನೋಡಿಬಿಟ್ಟು ತೊಗೊಂಬಂದ್ಬಿಟ್ಟೆ. ಬಟ್ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಆ್ಯಂಡ್ ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಲಿಪ್ಸ್ಟಿಕ್ ಹಾಕ್ದಂಗೆ ಅನ್ಸಲ್ಲ. ಬೇರೆ ಎಲ್ಲ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಇದು ಹಾಕಿದ್ರೆ ಏನೋ ಲಿಪ್ ಬಾಮ್ ಇದೆ ಥರ ಅನಿಸುತ್ತೆ. ಅಷ್ಟು ಲೈಟ್ ವೆಯ್ಟ್ ಆ್ಯಂಡ್ ಸಕ್ಕತ್ತಾಗಿದೆ. ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಸೊ ಯಾ, ದಿಸ್ ಇಸ್ ಎವ್ರಿಥಿಂಗ್ ಐ ಗಾಟ್. ಆ್ಯಂಡ್ ತುಂಬ ಜನ ಇದೊಂದು ಕ್ವೆಶ್ಚನ್ ಕೇಳ್ತಾ ಇದ್ರಿ, ಯಾಕೆ ಗ್ರಂಥ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ, ಫಸ್ಟ್ ಇಯರು ಸೆಲೆಬ್ರೇಟ್ ಮಾಡಿಲ್ಲ, ಸೆಕೆಂಡ್ ಇಯರು ಸೆಲೆಬ್ರೇಟ್ ಮಾಡಿಲ್ಲ ಅಂತ. ನಾನು ಫಸ್ಟ್ ಇಯರ್ ಯಾಕೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೆ. ಬಿಕಾಸ್ 9 ತಿಂಗಳಿಗೆ ನಾವು ನಾಮಕರಣ ಗ್ರ್ಯಾಂಡಾಗೇ ಮಾಡಿದ್ವಿ. ಇನ್ನೊಂದು 3 ತಿಂಗಳಿಗೆ ಮತ್ತೆ ಸೇಮ್ ಸೆಟ್ ಆಫ್ ಪೀಪಲ್ನ ಕರೆದು ಸೆಲೆಬ್ರೇಟ್ ಮಾಡೋದು ಐ ಡೆಂಟ್ ಥಿಂಕ್ ಇಟ್ ವಾಸ್ ವರ್ತ್. ಆ್ಯಂಡ್ ಈ ವರ್ಷ ಆ್ಯಕ್ಚುಲಿ ಅನ್ಕೊಂಡ್ವಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಬಟ್ ವಿ ಹ್ಯಾಡ್ ಅ ಡಿಫ್ರೆಂಟ್ ಪ್ಲ್ಯಾನ್. ಬೇರೆ ಏನೋ ನಿಮ್ಮ ಮುಂದೆ ಎಲ್ಲ ಲಾಂಚ್ ಮಾಡಬೇಕು ಅಂತ ಇತ್ತು.
ಇತ್ತು. ಬಟ್ ಅದೊಂಚೂರು ಡಿಲೇ ಆಗಿದ್ರಿಂದ ಅದು ಪೋಸ್ಟ್ಪೋನ್ ಮಾಡ್ಬೇಕಾಗಿತ್ತು. ಅಂಡ್ ಸಡನ್ ಆಗಿ ನಾವ್ ಏನ್ ಮಾಡೋದು ಅಂತ ಅನ್ಕೊಳ್ಳುವಾಗ ಸರಿ ಟ್ರಾವೆಲ್ ಇಸ್ ದಿ ಓನ್ಲಿ ಆಪ್ಷನ್, ಬಿಕಾಸ್ ಅವಳಗ್ ಸಕ್ಕದ್ ಇಷ್ಟ ಓಡಾಡೋದು ಎಲ್ಲ ಅಂತ. ಸರಿ ಟ್ರಾವೆಲ್ ಮಾಡೋಣ ಅಂತ ನಾವು ಅಂಡಮಾನ್ ಹುಡುಕಿದ್ವಿ, ಆಮೇಲೆ ಶ್ರೀಲಂಕಾ ಹುಡುಕಿದ್ವಿ, ಲಕ್ಷದ್ವೀಪ್ ನೋಡಿದ್ವಿ. ಎಲ್ಲೂನು ನಮಗ್ ಬೇಕಾಗಿರೋ ಸ್ಟೇ ಸಿಗ್ತಾ ಇರ್ಲಿಲ್ಲ. ಸೊ ಸಡನ್ ಆಗಿ 3 days ಮುಂಚೆ ನಾವು ಅನ್ಕೊಂಡಿದ್ದು, ಸರಿ ಅವಳು ಪ್ರತಿದಿನ ಬೆಳಗ್ಗೆ ಆದ್ರೆ ಮಾಲ್ಡೀವ್ಸ್ ಅಂತ ಇರ್ತಾಳೆ, ಸರಿ ಲೆಟ್ಸ್ ಗೋ ಟು ಮಾಲ್ಡೀವ್ಸ್ ಅಂದ್ಬಿಟ್ಟು 3 ದಿನ ಮುಂಚೆ ಬುಕ್ ಮಾಡಿ ಹೊರಟಿದ್ದು. ದಟ್ಸ್ ಹೌ ದಿಸ್ ಹ್ಯಾಪೆಂಡ್. ಬಟ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್ ಸೆಲೆಬ್ರೇಟ್ ಮಾಡೋಣ ಅಂತ. ಬಿಕಾಸ್ ಈ ವರ್ಷ ಅವಳು ಇನ್ನೂ ಚಿಕ್ಕವಳು, ಅವಳು ಒಂದ್ ಕಡೆ ನಿಲ್ಲಕ್ ಇಷ್ಟಪಡಲ್ಲ. ಸೊ ಆ ಮಗುನ ಹಿಡಿದಿಟ್ಕೊಂಡು ಹಿಂಸೆ ಕೊಡೋದ್ಕಿಂತ ಲೆಟ್ ಹರ್ ಎಂಜಾಯ್, ಅವಳಿಗೆ ಏನ್ ಇಷ್ಟನೋ ಅದನ್ನ ಮಾಡೋಣ ಅಂತ. ಅಂಡ್ ಲಿಟ್ರಲಿ 6 ದಿನ ಶಿ ಇಸ್ ಲಿವ್ಡ್ ಹರ್ ಲೈಫ್. ನಾವು ವೆಕೇಶನ್ ಹೋದಾಗ ಪೂಲಲ್ಲೇ ಇದ್ಲು, ಮಜಾ ಮಾಡಿದ್ಲು, ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಅಂಡ್ ಈ ಸತಿ ಇನ್ನೊಂದು ಖುಷಿ ವಿಷಯ ಅಂದ್ರೆ ಮಾಲ್ಡೀವ್ಸ್ಗೆ ಹೋದಾಗ ಅವಳೇ ಊಟ ಮಾಡೋದ್ ಕಲ್ತಿದ್ದಾಳೆ. 6 ದಿನನೂ ನಾನು ಒಂದು ಹೊತ್ತು ತಿನ್ಸಿಲ್ಲ. ಆಲ್ 3 meals ಅವಳೇ ಕುತ್ಕೊಂಡು ತಿಂದಿರೋದು. ಐ ಥಿಂಕ್ ಅದೆಲ್ಲ ವ್ಲಾಗ್ ಮಾಡಿದೀನಿ ಚೂರ್ಚೂರೆ. ಸೊ ಇವಾಗ್ಲೂ ಅಷ್ಟೇ ಚೂರ್ ಅವಳೇ ತಿನ್ನೋದು ಅಭ್ಯಾಸ ಮಾಡ್ಕೊಂತಾ ಇದ್ದಾಳೆ. ಸೊ ಯಾ, ದಿಸ್ ಇಸ್ ಎವ್ರಿಥಿಂಗ್ ದಟ್ ಐ ಗಾಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ ಪ್ರೀತಿಗೆ. ಅಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಿಂಗೆ ಪ್ರೀತಿ ಕೊಡ್ತಾ ಇರಿ. ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.